ದಿವಂಗತ ಬಸವರಾಜ್ ಪಾಟೀಲ್ ಫೌಂಡೇಶನ್ ಹುಮ್ನಾಬಾದ್, NGN ಫೌಂಡೇಶನ್ ಕಲಬುರಗಿ, ಬಸವೇಶ್ವರ ಹಾಸ್ಪಿಟಲ್ ಕಲಬುರಗಿ ಹಾಗೂ ರೋಟರಿ ಕ್ಲಬ್ ಎಲೆಟ್ ಹುಮ್ನಾಬಾದ್ ಅವರ ಸಂಯುಕ್ತಾಶ್ರಯದಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು. ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಸರಿಸುಮಾರು 2,000ಕ್ಕೂ ಅಧಿಕ ಜನ ಉಚಿತ ಆರೋಗ್ಯ ಸೇವಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಪಾಸಣೆ ಪಡೆದುಕೊಂಡಿದ್ದು ಶ್ಲಾಘನೀಯ. ಇನ್ನು ಪೂಜ್ಯ ತಂದೆ ದಿವಂಗತ ಬಸವರಾಜ್ ಪಾಟೀಲ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವ ನಮ್ಮ ಪರಿವಾರವು ಶೈಕ್ಷಣಿಕ ಆರೋಗ್ಯ ರಂಗದಲ್ಲಿ ಸಾಕಷ್ಟು ಕೊಡುಗೆ ನೀಡುತ್ತಾ ಬಂದಿದ್ದು ಮುಂದೆಯೂ ಸಹ ನಮ್ಮ ಸೇವೆ ನಿರಂತರವಾಗಿರುತ್ತದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, DCC ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. क्या चेकअप करें? आइता हो गया? हाँ, अभी आपका ऑपरेशन को से लेकर जा रहे हैं. वही डॉक्टर साहब वही बताए, आराम से जाओ, आराम से पूरा ऑपरेशन को कर आते. हाँ, सब व्यवस्था बराबर है नहीं? ಬಂದಿರತಕ್ಕಂಥ ಎಲ್ಲ ರೋಗಿಗಳಿಗೆ ಉತ್ತಮವಾಗಿರ್ತಕ್ಕಂಥ ತಪಾಸಣೆ ನೀಡುವುದರೊಂದಿಗೆ ಅವರು ಬಹಳ ಬೆಳಕಾಗಲಿ, ಅವರ ಜೀವನ ಸುಂದರವಾಗಲಿ ಅನ್ನುವಂತಹ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ದಿವಂಗತ ಬಸವರಾಜ್ ಪಾಟೀಲ್ ಫ್ಯಾಮಿಲಿ ಎಲ್ಲ ಕುಟುಂಬ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುವುದರೊಂದಿಗೆ ಸರ್ ಕ್ಯಾಂಪು 2025 ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸೋದರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ, ಆತ್ಮೀಯರು, ಸ್ನೇಹಿತರು, HKE ಸಂಸ್ಥೆಯ ಉಪಾಧ್ಯಕ್ಷರಾದಂಥ ರಾಜು ಭೀಮಳ್ಳಿ ಅವರೇ, HKE ಜಾಯಿಂಟ್ ಸೆಕ್ರೆಟರಿ ಆದಂಥ ಕೈಲಾಸ್ ಪಾಟೀಲ್ ಅವರೇ, ಬೀದರ್ನ HKEಯ ಡೈರೆಕ್ಟರು ಆತ್ಮೀಯ ಉದ್ದಿಮೆದಾರರಾದಂಥ ರಾಜೇಶ್ ವಾಲಿ ಅವರೇ, ಗುರ್ಲಿಂಗಪ್ಪ ಪಾಟೀಲ್ ಅವರೇ, ಡಾಕ್ಟರ್ ವಿಜಯ್ ಕುಮಾರ್ ಕಪ್ಗೇರಿ ಅವರೇ, ವಾಯ್ಸ್ ಡೀಮ್ MRMC, ಸುನೀಲ್ ದೇಶ್ಮುಖ್ ಅವರೇ, ಸಂತೋಷ್ ಕುಮಾರ್ ನಾಗಲಾಪುರ್ ಅವರೇ ಮತ್ತು ನಮ್ಮ ನದೀಮ್ ಇಂಜಿನಿಯರ್ ಅವರೇ, ಹಿರಿಯರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ವೀರಣ್ಣ ಪಾಟೀಲ್ ಅವರೇ, ಅದರ ಜೊತೆಯಲ್ಲಿ DCC ಬ್ಯಾಂಕಿನ ಉಪಾಧ್ಯಕ್ಷರು ಸುಪುತ್ರರಾದಂಥ ಅಭಿಷೇಕ್ ಪಾಟೀಲ್ ಅವರೇ, ನಿನ್ನೆ ನಡೆದಂಥ ಹುಟ್ಟುಹಬ್ಬ ಸುಪುತ್ರರಾದಂಥ ರುದ್ರಂ ಪಾಟೀಲ್ ಅವರೇ, ಅದರ ಜೊತೆಯಲ್ಲಿ PND ಬ್ಯಾಂಕಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅವರೇ, ವಾಹಿದ್ ಬೇಗ್ರವರೇ, ಗುರು ಅವರೇ, ಸಂಗಮೇಶ್ ಪಾಟೀಲ್ ಅವರೇ, ರಾಜು ಪಾಟೀಲ್ ಅವರೇ, ಮಹೇಶ್ ಅಗ್ರಿ ಅವರೇ, ನಮ್ಮ ಡಾಕ್ಟರ್ ಹಾರ್ಕೂಡ್ರವರೇ ಮತ್ತು ಎಲ್ಲ ನಡೆದಂಥ ಈ ಶಿಬಿರದ ಉಪಯೋಗ ತಗೊಳ್ತಕ್ಕಂಥ ಇಡೀ ಹುಮ್ನಾಬಾದ್ ಕ್ಷೇತ್ರ ಅಲ್ಲ, ಮೂಲೆ ಮೂಲೆಯಿಂದ ಬಂದಂಥ ತಾವೆಲ್ಲರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ. ಅದ್ರ ಜೊತೆಯಲ್ಲಿ ಮಾಧ್ಯಮದ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಭಾಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಏನು ಹುಮ್ನಾಬಾದ್ ಪಟ್ಟಣದಲ್ಲಿ ಎಲ್ಲರ ಒಂದು ಸಹಿತದಲ್ಲಿ ಮಾಡಿದಾಗ ಸುಮಾರು 1600ರಿಂದ 2000ವರೆಗೆ ರೋಗಿಗಳ ಒಂದು ಪರೀಕ್ಷೆ ಮಾಡಲಾಗಿದೆ. ನಮ್ಮ HKE ಸಂಸ್ಥೆ ಉಪಾಧ್ಯಕ್ಷರು ಹೇಳ್ತಾ ಇದ್ರು, ನಾವು ಎಲ್ಲೆಲ್ಲಿ ಮಾಡ್ತಾ ಹೋಗಿದಾಗ 100, 200, 250ಕ್ಕಿಂತ ಜಾಸ್ತಿ ನಾವೆಲ್ಲಿ ಕೂಡ ಇಷ್ಟೊಂದು ಪೇಷಂಟ್ಸ್ ಬರಲಿಲ್ಲ ಅಂತ. ಇವತ್ತು ಇಲ್ಲಿ ಭಾಳ ಒಳ್ಳೆ ರೀತಿಯಿಂದ ಇದು ಒಂದು ಸದುಪಯೋಗ ಆಗಬೇಕು ಅಂತ ನಾವೆಲ್ಲ ಕಡೆ ಮಾಧ್ಯಮದ ಮುಖಾಂತರ ನಾವು ವೈಯಕ್ತಿಕವಾಗಿ ಕೂಡ ಪ್ರಚಾರಗಳು ಮಾಡಿ ಇವತ್ತು ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಎಲ್ಲ ಸೌಲಭ್ಯಗಳ ಒದಗಿಸಿಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಇವತ್ತು ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಇವತ್ತು ಆಗಿದೆ. ತಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಿಜಯಕುಮಾರ್ ಡಾಕ್ಟರ್ ಅವರು ವಿಜಯಕುಮಾರ್ ಕಪ್ಪಿಗೇರಿ ಅವರು ಪಾಪ ಅವ್ರು ಸುಮಾರು ದಿನ ಹಿಡ್ಕೊಂಡು ಸಂತೋಷ್ ಅವರು ಡಾಕ್ಟರ್ ಸಂತೋಷ್ ಅವರು ಸುಮಾರು 8 ದಿವಸದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಬಡ ಜನರಿದ್ದಾರ, ರೋಗಿಗಳಿದ್ದಾರ, ಅವ್ರು ಗುಣಮುಖರಾಗಬೇಕು ಅಂತ ಭಾಳ
ಸಮಯ ಕೊಟ್ಟು ನಮ್ಮ ಜೊತೆಯಲ್ಲಿ ಕೂಡ ಅವರು ರಾತ್ರಿ ಹಗಲ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಉದ್ದೇಶ ಏನಿದೆ, ಇವತ್ತು ನಾವು ನೋಡ್ತಾ ಇದ್ವಿ ಬೆಂಗಳೂರು ಅಂತ ರಾಜಧಾನಿಯಲ್ಲಿ, ಇವತ್ತು ದಿಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಇವತ್ತಿರ್ತಕ್ಕಂಥ ರೋಗಗಳು, ಇವತ್ತು ಡಾಕ್ಟರ್ ವಿಜ್ಞಾನ ಎಷ್ಟು ಮುಂದೆ ಹೋಗ್ತಾ ಇದೆ, ಅದಕ್ಕಿಂತ ಮುಂದೆ ರೋಗಗಳು ಕೂಡ ಹೋಗ್ತಾ ಇದೆ. ಇವತ್ತು ಬೆಳಗ್ಗೆ ಎದ್ರೆ ನಾನು ಇವತ್ತು ಯಾರೋ ಒಬ್ರು ತೀರೋಗಿದ್ರು ನಮ್ಮ ಕ್ಷೇತ್ರದಲ್ಲಿ, ನಿನ್ನೆನೇ ಚೆನ್ನಾಗಿದ್ರು, ನಿನ್ನೆನೇ ಮಾತಾಡಿದ್ರು, ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಮಾತಾಡಿದ್ರೆ ಸಾಯಂಕಾಲ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾರೆ. ಸುಮಾರು 56ರಿಂದ 60 ವರ್ಷ ಇದೆ. ಇವತ್ತು ಯಾವ ರೀತಿ ಸಾವುಗಳು ಬರ್ತಾ ಇದೆ, ಇವತ್ತು ನಾವು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ